ಒಬ್ಬ ಸೂಪರ್ ಸ್ಟಾರ್ನ ನಿಜವಾದ ದೊಡ್ಡತನ ಅವನ ಸಿನಿಮಾ ಎಷ್ಟು ಕೋಟಿ ಮಾಡ್ತು ಅನ್ನೋದ್ರಲ್ಲಿ ಅಲ್ಲ ಬಾಸ್, ಅವನ ಒಂದು ಮಾತಿನಿಂದ ಎಷ್ಟು ಜೀವಗಳಿಗೆ ಬೆಳಕು ಬಂತು ಅನ್ನೋದ್ರಲ್ಲಿ. ಇದು ಕೇವಲ ಸಿನಿಮಾದ ಹೀರೋ ಕಥೆಯಲ್ಲ, ಕಿಚ್ಚ ಸುದೀಪ್ ಅನ್ನೋ ಮನುಷ್ಯನ ಕತೆ. 1.5 ವರ್ಷದ ಪುಟ್ಟ ಕೀರ್ತನ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಟೈಪ್ 2 ಎಂಬ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದಳು. ಚಿಕಿತ್ಸೆಗೆ ಬೇಕಾಗಿದ್ದ ಮೊತ್ತ ಸುಮಾರು 16 ಕೋಟಿ ರೂಪಾಯಿ. ಒಬ್ಬ ಸಾಮಾನ್ಯ ಕುಟುಂಬಕ್ಕೆ ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಮೊತ್ತ. ಆಗ ಕೀರ್ತನಾಳ ಕುಟುಂಬದ ಪರವಾಗಿ ಸುದೀಪ್ ಜನರ ಮುಂದೆ ಬಂದು ಸಹಾಯಕ್ಕಾಗಿ ಮನವಿ ಮಾಡಿದರು. ಆ ಮನವಿಯ ನಂತರ ದೇಣಿಗೆಗಳು ಹರಿದು ಬಂದವು ಎಂದು ವರದಿಯಾಯಿತು. ಮುಂದೆ ಕೀರ್ತನ 16 ಕೋಟಿ ರೂಪಾಯಿ ಮೌಲ್ಯದ ಜೀನ್ ಥೆರಪಿ ಪಡೆದಿದ್ದಾಳೆ ಎಂಬ ಸಂತಸದ ಸುದ್ದಿ ಹೊರಬಂತು. ಆದರೆ ಸುದೀಪ್ ಅವರ ಸಮಾಜ ಸೇವೆ ಇಲ್ಲಿಗೆ ನಿಲ್ಲುವುದಿಲ್ಲ ಬಾಸ್. 2020ರಲ್ಲಿ ಅವರ ಟ್ರಸ್ಟ್ ಚಿತ್ರದುರ್ಗದ 4 ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಮೂಲ ಸೌಕರ್ಯ, ಕಂಪ್ಯೂಟರ್ಗಳು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮತ್ತು ಶಿಕ್ಷಕರ ವೇತನಕ್ಕೂ ನೆರವಾಗುವ ಯೋಜನೆ ಕೈಗೊಂಡಿತ್ತು. ನಂತರ ಶಿವಮೊಗ್ಗ ಭಾಗದ ಸರ್ಕಾರಿ ಶಾಲೆಗಳಿಗೂ ನೆರವು ವಿಸ್ತರಿಸಿತು. ಸ್ಮಾರ್ಟ್ ಕ್ಲಾಸ್, ಲೈಬ್ರರಿ, ಕಂಪ್ಯೂಟರ್ಸ್, ಡ್ರಿಂಕಿಂಗ್ ವಾಟರ್, ಟಾಯ್ಲೆಟ್ಸ್ ಮುಂತಾದ ಸೌಲಭ್ಯಗಳ ಅಭಿವೃದ್ಧಿಯ ಪ್ರಯತ್ನಗಳು ವರದಿಯಾಗಿವೆ. ಅಷ್ಟೇ ಅಲ್ಲ, ಅವರ ಟ್ರಸ್ಟ್ ಶಿವಮೊಗ್ಗದ ಆವಿಗೆ ಗ್ರಾಮವನ್ನೇ ದತ್ತು ಪಡೆದು ಸರ್ಕಾರದ ಜೊತೆ ಸೇರಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಕೈ ಜೋಡಿಸುವುದಾಗಿ ಘೋಷಿಸಿತ್ತು. ಅದಕ್ಕೆ ಹೇಳೋದು, ಫ್ಯಾನ್ ಪವರ್ ಅಂದ್ರೆ ಫಸ್ಟ್ ಡೇ ಕಲೆಕ್ಷನ್ ಮಾತ್ರ ಅಲ್ಲ, ಒಂದು ಮಗುವಿನ ಜೀವ ಉಳಿಸಲು ಕೈ ಜೋಡಿಸಿದಾಗ ಅದೇ ನಿಜವಾದ ಸೆಲೆಬ್ರೇಷನ್. ತೆರೆಯ ಮೇಲೆ ವಿಲನ್ ಆಗಬಹುದು, ಹೀರೋ ಆಗಬಹುದು, ಆದರೆ ಯಾರದ್ದೋ ಕಣ್ಣೀರು ಒರೆಸುವ ಕ್ಷಣದಲ್ಲಿ ಅಲ್ಲಿ ಆಕ್ಟಿಂಗ್ ಇರೋದಿಲ್ಲ ಬಾಸ್. ಅಲ್ಲಿ ಕಾಣೋದು ಮನುಷ್ಯತ್ವ ಮಾತ್ರ. ಕಿಚ್ಚನ ಈ ಮುಖ ನಿಮಗೆ ಇಷ್ಟವಾದ್ರೆ ಒಂದೇ ಪದದಲ್ಲಿ ಹೇಳಿ, ರಿಯಲ್ ಹೀರೋ.